ನೋಡಿ ನಾಗರ ಪಂಚಮಿಗೆ ಈ ಥರ ಎಲ್ಲ ಅಬೇದೆ ಮಾಡ್ಕೋತಾರೆ. ಫಸ್ಟು ನಾವು ಉಂಡೆ ಮಾಡ್ಕೊಳ್ಳೋಕ್ಕೆ ಈ ಕೊತ್ತಂಬರಿ, ಪುದೀನ ಮತ್ತು ಸಬ್ಸಿಗೆ ಸೊಪ್ಪು, ನಾನು ಯಾವತ್ತೂ ಸಬ್ಸಿಗೆ ಸೊಪ್ಪು ಹಾಕಲ್ಲ ಈ ಉಂಡೆಗೆ. ಇವತ್ತು ಮನೆಯಲ್ಲಿದೆ ಅಂತ ಹಾಕಿ ತೋರಿಸ್ತಾ ಇದ್ದೀನಿ. ಹಾಕಿದ್ರೂ ಚೆನ್ನಾಗಿರುತ್ತೆ ತುಂಬಾ. ಇದಕ್ಕೆ ಎಲ್ಲನೂ ಸ್ವಲ್ಪ ಸ್ವಲ್ಪ ತಗೊತಾ ಇದ್ದೀನಿ. ಪುದೀನ, ಕೊತ್ತಂಬರಿ, ಕರಿಬೇವು ಎಲ್ಲನೂ ಹಾಕ್ಕೋಬೋದು ಕಟ್ ಮಾಡಿ ಸಣ್ಣಕ್ಕೆ. ಉಂಡೆಗೆ ಕಡಲೆಬೇಳೆ ಉಂಡೆ ಮಾಡ್ತೀವಲ್ವ ಅದಕ್ಕೋಸ್ಕರ. ಖಾರ ಉಂಡೆ, ನುಚ್ಚಿನ ಉಂಡೆ ಅಂತಾರೆ ಇದಕ್ಕೆ, ಎಲ್ಲನೂ ಹೇಳ್ಬೋದು. ಈ ಹಬೆಗೆ ಇಡೋದು ಮಾಡೋದು, ಇದಕ್ಕೆ ಚಿಟಪಟ ಅನ್ನೋದು ಏನೂ ಮಾಡಲ್ಲ. ಸಾಸಿವೆನೂ ಕೆಲವರು ಚಿಟಪಟ ಅನಿಸೋಲ್ಲ ಇದಕ್ಕೆ. ಹಿಂದಿನ ದಿವಸನೇ ಒಗ್ಗರಣೆ ಹಾಕಿ ಇಟ್ಕೊಂಡ್ಬಿಡ್ತಾರೆ ಸೈಡ್ಗೆ ಮಡಿಗೆ. ಇದಕ್ಕೆ ನೋಡಿ ನಾನು 1-2 ಹಿಡಿ ಅಷ್ಟು ಕಡಲೆಬೇಳೆ, 1 ಹಿಡಿ ಅಷ್ಟು ಹೆಸರುಬೇಳೆ ಹಾಕಿ ನೆನೆಸಿ, ಮೆಣಸಿನ್ಕಾಯಿ, ಶುಂಠಿ ಹಾಕಿ ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಉಪ್ಪು ಕೂಡ ಹಾಕಿದ್ದೀನಿ. ಇದಕ್ಕೆ ಇವಾಗ ನಾವು ಕಟ್ ಮಾಡಿರೋ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ಪುದೀನ, ಕರಿಬೇವು ಎಲ್ಲ ಹಾಕ್ಬಿಟ್ಟು, ಅರಿಶಿನ ಸ್ವಲ್ಪ, 1-2 ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕಿದು. ಮಿಕ್ಸ್ ಮಾಡಿಕೊಂಡು ಇವು ನಮ್ಗೆ ಯಾವ ಸೈಜ್ ಬೇಕೋ ಉಂಡೆ ಕಟ್ಕೋಬೇಕು. ಇನ್ನೊಂದು ಹಬೆ ಪಾತ್ರೆ ತಗೊಂಡು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಉಂಡೆ ಮಾಡಿ ಮಾಡಿ ಅದಕ್ಕೆ ಇಟ್ಕೊಂಡ್ರೆ ಏನು ಒಂದು 5 ನಿಮಿಷ, ನೀರು ಕಾದ್ಮೇಲೆ ಇಟ್ಟರೆ 5 ನಿಮಿಷಕ್ಕೆ ಬೆಂದೋಗುತ್ತೆ. ಎಲ್ಲನೂ ನೀರು ಕೈ ತೇವ ಮಾಡಿಕೊಂಡು ಎಲ್ಲ ಉಂಡೆ ಮಾಡಿಕೊಂಡು ಇದರಲ್ಲಿ ಜೋಡಿಸ್ಕೋಬೇಕು ನೋಡಿ. ಇವಾಗ ಈ ಕಡುಬೂ ಅಷ್ಟೇ, ಈ ಕಾಯ್ದೊಂದು ಮಾಡ್ತಾಯಿದ್ದೀನಿ. ಎಳ್ಳು ಯಾವ್ದು ಬೇಕೋ ಎಲ್ಲನೂ ಮಾಡ್ಕೋಬೋದು, ಗಸಗಸೆ, ಎಳ್ಳು ಎಲ್ಲನೂ ಮಾಡ್ಕೋಬೋದು. ಇದನ್ನ 5 ನಿಮಿಷ ಫ್ರೈ ಆದಮೇಲೆ ನೋಡಿ ಈ ಥರ ಆಗಿದೆ. ಈ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದನೂ ಘಮ ತುಂಬ ಚೆನ್ನಾಗಿರುತ್ತೆ. ನಾವು ಈರುಳ್ಳಿ ಅದು ಬಳಸಲ್ಲ. ಕೆಲವರು ತುಂಬ ಜನ ಹಾಕ್ಕೋತಾರೆ, ಹಾಕ್ಕೊಳ್ಳೋರು ಹಾಕ್ಕೋಬೋದು. ಇದಕ್ಕೆ ನೋಡಿ ಕಡುಬಿಗೆ 1 ಮುಕ್ಕಾಲು ಲೋಟ ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಈ ಅನ್ನಪೂರ್ಣೇಶ್ವರಿ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಕಡಲೆಕಾಯಿ ಎಣ್ಣೆ. ಈ 1 ಮುಕ್ಕಾಲು ಲೋಟಕ್ಕೆ ಅದೇ ಲೋಟದಲ್ಲಿ ಲೋಟಕ್ಕೆ ಗೋಪುರವಾಗಿ ಇಟ್ಕೊಂಡು 1 ಲೋಟ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ನೋಡಿ. ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಈಗಿದೆ ಅಲ್ವಾ, ತಟ್ಟೆ ಮುಚ್ಚಿಟ್ಬಿಟ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ನೋಡಿ. ಇವೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಕಡುಬಿಗೆ. ನಾನು ಹಸಿ ಕಾಯಿ ತುರಿಗೆ ಕಾಯಿ ಕಡುಬು ಮಾತ್ರ ಮಾಡ್ತಾಯಿದ್ದೀನಿ ಇವತ್ತು. ಈ ಕಡುಬಿಗೆ 1 ಬೌಲಷ್ಟು ಹಸಿ ಕಾಯಿ ತುರಿ, 1 ಮುಕ್ಕಾಲು ಬೆಲ್ಲ ಹಾಕ್ತಾಯಿದ್ದೀನಿ. ಪುಡಿ ಬೆಲ್ಲ ನೋಡಿ, ರುಚಿ ಅಂತೂ ಸಖತ್ತಾಗಿದೆ. ನನಗಂತೂ ಇಷ್ಟ ಆಗಿದೆ. ಲಿಂಕ್ ಕೊಡ್ತೀನಿ, ಬೇಕಾದವ್ರು ತಗೊಳ್ಳಿ. ತುಂಬಾ ರುಚಿ ಇದೆ. ಒಂದು ಸರಿ ತರಿಸ್ಕೊಂಡು ನೋಡಿ, ಮತ್ತೆ ತರಿಸ್ಕೋತೀರ, ಅಷ್ಟು ಚೆನ್ನಾಗಿದೆ. ಲಿಂಕು ಕೊಡ್ತೀನಿ, ಬೇಕಾದವ್ರು ತರಿಸ್ಕೊಳ್ಳಿ. ಅಷ್ಟೇ ನೋಡಿ, ಆ ಬೆಲ್ಲನೂ ಅದು ಮಿಕ್ಸ್ ಆಗಿ ಒಂದು ಸ್ವಲ್ಪ ತೇವ ಇರೋವಾಗೆ ಆರಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ನಾವು ಕಡುಬ್ಗಿಟ್ರೂ ಒಡೆದೋಗ್ತಾ ಇರುತ್ತೆ. ಈ ಹಿಟ್ಟು ನೋಡಿ ಹೆಂಗಾಗಿದೆ, ಎಲ್ಲನೂ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಯಾವ ಸೈಜ್ ಕಡುಬು ಮಾಡ್ತೀವೋ ಆ ಥರ ರೌಂಡ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನಾನು ಮತ್ತೆ ನಾಳೆ ಎಲ್ಲ ಮಾಡಬೇಕಲ್ಲ, ತುಂಬ ದಿನದಿಂದ ಕೇಳ್ತಾಯಿದ್ರು, ಅದಕ್ಕೋಸ್ಕರ ಮಾಡಿ ತೋರಿಸೋಣ ಅಂತ ಸ್ವಲ್ಪ ಹಾಕಿ ಮಾಡ್ತಾಯಿದ್ದೀನಿ. ಅಷ್ಟಿಗೆಲ್ಲ ನೋಡಿ 16-18 ಆಗಿದೆ ಕಡುಬು. ಈ ಥರ ನೋಡಿ ಉಂಡೆ ತಗೋತೀವಲ್ವ, ನಾನು ಅಕ್ಕಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಸೈಡ್ಸ್ ಎಲ್ಲ ಒಂದು ಸರ್ತಿ ಈ ಥರ ಪ್ರೆಸ್ ಮಾಡ್ಕೊಂಡು ಬರಬೇಕು. ಮತ್ತು ಒಂದು ಕೈ ಬೆರಳು ಕೆಳಗಡೆ ಇಟ್ಟು ಸೈಡ್ಗೆ 2 ಬೆರಳು ಇಟ್ಕೊಂಡು ತಿರುಗಿಸ್ಕೊಂಡು ಬಂದರೆ ಬಟ್ಲಾಗ್ಬಿಡುತ್ತೆ. ಇವಾಗ ಈ ಮೋಲ್ಡ್ ಎಲ್ಲ ಬಂದಿದೆ ಅಲ್ವಾ, ಅದರಲ್ಲಿ ಮಾಡೋಕ್ಕಿಂತ ಈ ಕೈಯಲ್ಲಿ ಮಾಡೋದೇ ಚೆನ್ನಾಗಿರುತ್ತೆ ನೋಡಿ. ಆ ಥರ ಸೈಡ್ ಒಂದು ಸರ್ತಿ ಹಂಗೆ ಅಂದ್ಕೊಂಡು ಬರಬೇಕು. ಮತ್ತು ಮಧ್ಯಕ್ಕೆ ಈ ಗೋಪುರ ಬಂದಿರುತ್ತೆ ನೋಡಿ ಹಿಟ್ಟು, ಅಲ್ಲಿ ಒಂದು ನಮ್ಮದು ಬೆರಳು 2 ಹಾಕಿ ಹಿಂಗೆ ಅಂದ್ಕೊಂಡು ಬಂದರೆ ಬೌಲ್ ಆಗಿಬಿಡುತ್ತೆ. ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಒಂದು ಸರಿ ನ್ಯಾಕ್ ಸಿಗಬೇಕಷ್ಟೇ ನೋಡಿ. ಈ ಥರ ಪ್ರೆಸ್ ಮಾಡ್ಕೊಳ್ಳೋದು. ಈ ಪ್ರೆಸ್ಸರು ಎಲ್ಲ ಎತ್ತಿ ಯೂಸ್ ಮಾಡಿ ಹಂಗೆ ಮಾಡೋ ಬದಲು ಕೈಯಲ್ಲಿ ಪಟ ಮಾಡ್ಕೊಂಬಿಡ್ಬೋದು ಬೇಗ. ನನಗಿದೇ ಈಸಿ ಅನಿಸುತ್ತೆ. ನೀವು ಹೀಗೇ ಟ್ರೈ ಮಾಡಿ, ಇದೇ ಈಸಿ ಅನಿಸುತ್ತೆ. ಅದರಲ್ಲಿ 1 ಮಾಡೋ ಬದಲು ಇದರಲ್ಲಿ 4 ಮಾಡಿಬಿಡ್ಬೋದು. ಈ ಮೋಲ್ಡಲ್ಲಿ ಉಜ್ಜಿ ಅದರೊಳಗಿಟ್ಟು ಮತ್ತೆ ತೆಗೆದು ಹಾಕಿ 4 ಮಾಡೋ ಬದಲು 1 ಮಾಡೋ ಬದಲು ಇದರಲ್ಲಿ 4 ಮಾಡ್ಕೊಂಬಿಡ್ಬೋದು. ಈಗ ನಾನು ತೋರಿಸ್ಲಿಕ್ಕೆ ಸ್ವಲ್ಪ ನಿಧಾನ ಆಗ್ತಾಯಿದೆ ಅಷ್ಟೇ. ಇವಾಗ ನೋಡಿ ಮಿಕ್ಕಿರೋ ಹಿಟ್ಟಲ್ಲಿ ಆ ಥರ ಬಟ್ಲು ಮಾಡಿ ಇಟ್ಟಿದ್ದೀನಿ. ಅದನ್ನೂ ಹಾವಿಗೆ ಇಟ್ಕೊಂಡ್ರೆ ಅದ್ರ ಮೇಲೆ ಚಟ್ನಿ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ. ಹಬೆ ಪಾತ್ರೆ ಇಟ್ಟು ಹಂಗೆ ಇಟ್ಬಿಡ್ತಾ ಇದ್ದೀನಿ. ನೀರು ಕಾಯ್ತಾ ಇದೆ. ನಾನೊಂದು 3 ನಿಮಿಷ, ಇನ್ನು ಜಾಸ್ತಿ ಇಟ್ಟರೆ ಸೀಳ್ಕೊಂಬಿಡುತ್ತೆ. ಮೇಲೆ ಒಂದು ತುಪ್ಪ ಸ್ವಲ್ಪ ಹಾಕ್ಬಿಟ್ಟು ಹಬೆಗೆ ಇಟ್ಕೋಬೇಕು.
ರುಚಿ ಚೆನ್ನಾಗಿರುತ್ತೆ. ತುಪ್ಪ ಹಾಕಿರ್ತೀವಲ್ವ, ಆ ಸ್ವೀಟಿಗೆ ತುಪ್ಪ ಸಿಕ್ಕಿದ್ರೆ ಹೆಂಗಿರುತ್ತೆ ಹೇಳಿ. ಅದು ಕಾಯ್ದೊಂದೇ ಮಾಡ್ತಾಯಿದ್ದೀನಿ ನಾನು. ಹಬ್ಬಕ್ಕೆ ಗಸಗಸೆ ಮತ್ತು ಎಳ್ಳಿಂದು ಮಾಡ್ತೀನಿ, ಅಂದರೆ ನಾಳೆಗಲ್ಲ, ಗಣಪತಿ ಹಬ್ಬಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತವೆ. ಫಸ್ಟು ಒಂದೋ ಎರಡೋ ಸೊಟ್ಟೆ ಬಿಟ್ಟೆ ಬರುತ್ತೆ, ಪರವಾಗಿಲ್ಲ, ಆಮೇಲೆ ಆರಾಮಾಗಿ ಮಾಡ್ಕೋಬೋದು. ನಾನು ನೋಡಿ ಎಲ್ಲ ಬಡಿಸಿ ತೋರಿಸ್ತಾ ಇದ್ದೀನಿ. ಉಂಡೆಗಳು, ಅದು ಬಟ್ಲು ಕಡುಬು, ಚಟ್ನಿ, ಬಿಸಿ ಬಿಸಿ ಇಡ್ಲಿ, ಇಡ್ಲಿ ರವೆ ಹಾಕಿ ಮಾಡಿದ್ದೀನಿ, ಸಖತ್ ಸಾಫ್ಟಾಗಿ ಬಂದಿದೆ. ಮೊದಲು ನಾನು ರವೆದು ಮಾಡ್ತಾನೆ ಇರಲಿಲ್ಲ, ಇವಾಗ ಒಂದ್ಸರಿ ನೋಡಿದ ಮೇಲೆ ಇನ್ನೂ ತಿನ್ಬೇಕು ಅನಿಸುತ್ತೆ, ಅದಕ್ಕೆ ರವೆನೇ ಮಾಡ್ತೀನಿ. ಈ ಥರ ಮಾಡ್ಕೊಂಡು ನೋಡಿ.